ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತಮಗೆ ಸುಧಾ ಸಿಕ್ಕಿದ್ದು ಹೇಗೆ? ನಾನು ಪೂನಾದಲ್ಲಿ 1974ರಲ್ಲಿ ಪೂನಾಗೆ ವಾಪಸ್ ಬಂದೆ ಫ್ರಾನ್ಸಿಂದ. ಆಗ ನನ್ನ ಒಬ್ಬ ಸ್ನೇಹಿತ ನನ್ನ ಜೊತೆ ಇಳ್ಕೊಂಡಿದ್ದ. ಅವನು ಪೂನಾದಲ್ಲಿ ಟೆಲ್ಕೋನಲ್ಲಿ ಒಂದು ಟ್ರೈನಿಂಗ್ ಬಂದಿದ್ದ. ಆಗ ಅವನು ಹೇಳಿದ, ಇಲ್ಲಿ ಒಬ್ಬರು ಧಾರವಾಡದವರೊಬ್ಬರು ಹುಡುಗಿ ಇದ್ದಾರೆ, ಭಾಳ ಸ್ಮಾರ್ಟ್ ಇದ್ದಾರೆ, ಭಾಳ ಚೆನ್ನಾಗಿ ಓದಿದ್ದಾರೆ, ಅವರು ಎಂಜಿನಿಯರ್ ಇದ್ದಾರೆ, ಅವರು ಕರ್ನಾಟಕದವರೇ, ಕನ್ನಡ ಮಾತಾಡ್ತಾರೆ, ಅವ್ರನ್ನ ಮೀಟ್ ಮಾಡೋಣ ಅಂತ ಒಂದು ದಿವಸ ಊಟಕ್ಕೆ ಹೋದ್ವಿ. ಅವತ್ತಿಂದ ಅವನ್ನ ಮೀಟ್ ಮಾಡಿದ್ದೆ. ಓಕೆ, ಪರಿಚಯ ಆಯಿತು. ಹೌದು. ಸೊ ಲವ್ ಆಯಿತು ನಿಮಗೆ? ಹೌದು, ಲವ್ ಅಟ್ ಫಸ್ಟ್ ಸೈಟ್ ನಿಮಗೆ? ಫಸ್ಟ್ ಸೈಟು ನನಗೆ 4 ವರ್ಷ ಅವ್ರಿಗೂ ನನಗೂ ಗೊತ್ತಿತ್ತು. ಆದ್ದರಿಂದ ಸುಧಾ ಅವರ ಸಪೋರ್ಟ್ ಹೇಗೆ ಸಿಕ್ತು ನಿಮಗೆ? ಅವರು ನೋಡಿ, ನನ್ನ ಕೆಲಸ ಬಿಟ್ಟು ಇನ್ಫೋಸಿಸ್ ಶುರು ಮಾಡಬೇಕು ಅಂದಾಗ ಅವರಂದರು, ನೀವು ಏನು ಬೇಕಾದ್ರೂ ಮಾಡಿ, ಏಕೆಂದರೆ ನಾನು ನನ್ನ ಕೆಲಸದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಆದ್ದರಿಂದ ಅವ್ರಿಗೂ ಒಳ್ಳೆಯ ಸಂಬಳ ಬರ್ತಾಯಿತ್ತು, ಅವರೂ ನನ್ನಷ್ಟೇ ಓದಿದ್ದ, ನನಗಿಂತ ಚೆನ್ನಾಗಿ ಓದಿದ್ದಾರೆ. ಆದ್ದರಿಂದ ಅವರಂದರು, ಏನು, ನನಗೂ ಆಗಲೇ ಒಬ್ಬಳು ಮಗಳಿದ್ದು, ಅಕ್ಷತಾಷ್ಟದ ಹುಟ್ಟಿದ್ಲು, ಆದ್ದರಿಂದ ನಾನು ಸಂಸಾರದ ವಿಚಾರ ನೋಡ್ಕೋತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ. ಆಮೇಲೆ ನಾವು ಶುರುವಾದಾಗ ದುಡ್ಡು ಕೂಡ ಅವತ್ತು 10,000 ರೂಪಾಯಿ ಹಾಕಬೇಕಾಗಿತ್ತು. ನಾವೆಲ್ಲ ಸೇರಿ ಅವತ್ತು ಬೇರೆ ನನ್ನ ಸ್ನೇಹಿತರ ಜೊತೆ ಅವತ್ತು ಸಿಕ್ಕಲಿಲ್ಲ, ಅದರಿಂದ ಅವರೇ ಕೊಟ್ಟರು ಅವತ್ತು. ಸೊ ಅವರು ಭಾಳ ಸಹಾಯ ಮಾಡಿದ್ರು. ಅದರ ಜೊತೆಗೆ ನಾರಾಯಣ ಮೂರ್ತಿಯವರು ಬೆಳೆಯೋ ಸಂದರ್ಭದಲ್ಲಿ, ಅಂದರೆ ನೀವು ಆ ಸಂದರ್ಭದಲ್ಲಿ ಆನಂತರ ಬೆಳೆದ ಮೇಲೆ ಕೂಡ ತಾವು ಯಾರನ್ನೆಲ್ಲ ನೆನಪು ಮಾಡ್ಕೋತೀರಿ? ಕೃತಜ್ಞತೆ ಭಾಳ ಮುಖ್ಯ. ನಿಮಗೆ ಯಾರು, ನೀವು ಚಿಕ್ಕವರಾಗಿದ್ದಾಗ, ನಿಮಗೆ ಬಡತನ ಇದ್ದಾಗ, ಅಥವಾ ನಿಮಗೆ ಬೇಕು ಅನಿಸಿದಾಗ ಯಾರು ನಿಮಗೆ ಸಹಾಯ ಮಾಡ್ತಾರೋ ಅವ್ರನ್ನ ಎಂದೂ ಮರಿಬಾರ್ದು. ನೀವು ನೆನಪು ಮಾಡ್ಕೊಳ್ಳೋ ನಿಮ್ಮ ಸ್ನೇಹಿತರನ್ನು ಹೇಳ್ಬೋದು ಯಾರಾದರೂ? ಭಾಳ ಜನ ಇದ್ದಾರೆ, ಬೇಕಾಷ್ಟು ಜನ. ನಮ್ಮ ಕರ್ನಲ್ ಕೃಷ್ಣ ಅವರಿದ್ದಾರೆ, ರಾಜಗೋಪಾಲ್ ಅವರಿದ್ದಾರೆ, ರಮಣಿ ಅವರಿದ್ದಾರೆ, ಆಮೇಲೆ ನಮ್ಮ ಆರ್ ಚಂದ್ರಶೇಖರ್ ಅಂತಿದ್ದಾರೆ, KG ಪ್ರಭಾಕರ್ ಅಂತಿದ್ದಾರೆ, ಶಿವಗೋಪಾಲ್ ಅಂತಿದ್ದಾರೆ, ಭಾಳ ಜನ ಇದ್ದಾರೆ. ಕ್ಲೋಸ್ ಫ್ರೆಂಡ್ಸ್. ಹೌದು. ನೀವು ಸ್ಕೂಲಲ್ಲಿ ಇರಬೇಕಾದ್ರೆ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ನಾರಾಯಣ ಮೂರ್ತಿ, ತುಂಬ ಶೈ ನೇಚರ್ ನಿಮ್ಮದು. ಹೌದು, ಭಾಳ. ಜೊತೆಗೆ ನೀವು ತುಂಬ ಮಾತಾಡ್ತಾ ಇದ್ರಂತೆ ಮೊದಲು. ನಿಮ್ಮ ಶಾಲೆಯಲ್ಲಿ ಒಬ್ಬರು ಟೀಚರ್ ನಿಮಗೆ ಈ ತೆಂಗಿನಕಾಯಿ ಹಿಡ್ಕೊಂಡು ಗ್ಲೋಬ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾ ಅದರಲ್ಲೇನೋ ತಲೆಗೆ ಹೊಡೆದ್ರಂತೆ, ಆಮೇಲೆ ನೀವು ಮಾತಾಡೋದು ನಿಲ್ಲಿಸಿದ್ರಂತ, ಹೌದಾ? ಹಾಗೆ ಅದು ಆಗಿರ್ಬೋದು. ಆದರೆ ನಾವೆಲ್ಲ ಚಿಕ್ಕ ಹುಡುಗರಾದಾಗ ಯಾವಾಗಲೂ ಮಾತೇ ಜಾಸ್ತಿ. ಸೊ ಓಕೆ, ಬೆಳೀತಾ ಬಂದಿರಿ, ತಾವು ಇಂಜಿನಿಯರ್ ಆದ್ರಿ. ಅದ್ರ ಜೊತೆಗೆ ಇನ್ನೊಂದು ನೆನಪು ಮಾಡ್ತೀನಿ, ನಿಮ್ಮ ಟರ್ನಿಂಗ್ ಪಾಯಿಂಟು, ತಾವು IIMಗೆ ಸೇರ್ಕೊಳ್ಳೋದಕ್ಕೂ ಕೂಡ ಒಬ್ಬ ವ್ಯಕ್ತಿ ಕಾರಣ. ಪ್ರೊಫೆಸರ್ ಕೃಷ್ಣಯ್ಯ ಅಂತ ಅವರು IIMನಲ್ಲಿದ್ದರು, ಅವರು ಪ್ರೊಫೆಸರ್ ಆಗಿದ್ದರು. ಅವರು IIT ಕಾನ್ಪುರ್ಗೆ ಬಂದರು. ಅಲ್ಲಿ ನಮ್ಮ ಸ್ನೇಹಿತರುಗಳು ನನಗೆ ಎಲ್ಲರಿಗೂ ಟೆಲ್ಕೋ, ಟಿಸ್ಕೋ, ಅದರ ಏರ್ ಇಂಡಿಯಾ, HMT ಎಲ್ಲ ಭಾಳ ಒಳ್ಳೆ ಕೆಲಸ ಸಿಗುತ್ತೆ ಎಲ್ಲರಿಗೂ. ಆದರೆ ಇವರು ಪ್ರೊಫೆಸರ್ ಕೃಷ್ಣಯ್ಯ ಅವರು ಬಂದು ಅವರು ನಮಗೆ, ನಾವು ಇಲ್ಲಿ IIM ಅಹಮದಾಬಾದು ಈ ಹೊಸ ಕಂಪ್ಯೂಟರ್ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ, ಅದು ಪ್ರಪಂಚದಲ್ಲೇ ಬಹಳ ವಿಶೇಷ ಅಂಥದ್ದು. ಪ್ರಪಂಚದಲ್ಲಿ ಬಿಸ್ನೆಸ್ ಸ್ಕೂಲ್ಗಳಲ್ಲಿ 3ನೇ ಬಿಸ್ನೆಸ್ ಸ್ಕೂಲ್ ಇದು, ಈ ಥರ ಕಂಪ್ಯೂಟರ್ ಇನ್ಸ್ಟಾಲ್ ಆಗ್ತಾ ಇರೋದು, ಇದರಿಂದ ನೀವು ಭಾಳ ಕಲಿಬೋದು ಅಂತ ಹೇಳಿದಾಗ ನಾನು ಬೇರೆ ಕಡೆ ಎಲ್ಲ ನನಗೆ ಬರೋ ಸಂಬಳಕ್ಕಿಂತ 100% 50% ಸಂಬಳ IIMನಲ್ಲಿ ಸಿಗ್ತಾಯಿತ್ತು. ಕಂಪ್ಯೂಟರ್ ಮೇಲೆ ನಾನು ಕೆಲಸ ಮಾಡಿದರೆ ನಾನು ಭಾಳ ಕಲಿಬೋದು ಅಂದ್ಬಿಟ್ಟು ಬೇರೆ ಕಡೆ 100 ರೂಪಾಯಿ ಸಂಬಳ ತೊಗೊಳ್ಳೋ ಬದಲು ಇಲ್ಲಿ 50 ರೂಪಾಯಿ ಸಂಬಳ ತೊಗೊಂಡು ಸೇರಿಕೊಂಡೆ. ಓಕೆ, ರೈಟ್. ಅದ್ರ ಜೊತೆಗೆ ತಾವು ಈ IT ಬೆಳೆಸ್ತಾ ಬಂದ್ರಿ. ತಾವು ಹೇಳ್ತಲೂ ಕೂಡ ಇರ್ತೀರಿ ಪದೇ ಪದೇ, ಟೆಕ್ನಾಲಜಿ ಬೆಳಿಬೇಕು, ಇಂಗ್ಲೀಷ್ ಕಲ್ತ್ಕೋಬೇಕು. ಇದ್ರ ಬಗ್ಗೆ, ಈ ಟೆಕ್ನಾಲಜಿಯಿಂದಲೇ ಒಂದು ದೇಶದ ಬದಲಾವಣೆ ಸಾಧ್ಯ ಅಂತೀರಾ? ನಮ್ಮ ದೇಶದಲ್ಲಿ ಸ್ವಾಸ್ಥ್ಯತೆ ಅಂದರೆ ಹೆಲ್ತ್ ಕೇರು, ಅದರಲ್ಲಿ ಈ ಮೆಡಿಸಿನ್ ಎಲ್ಲ ಬಂದಿರೋದೆಲ್ಲ ಟೆಕ್ನಾಲಜಿಯಿಂದ. ನಮ್ಮ ITಯಿಂದ ನಮ್ಮ ನಾರಾಯಣ ಹೃದಯಾಲಯ ಅವರು, ದೇವಿಶೆಟ್ಟಿ ಅವರು ಚಾಮರಾಜನಗರದ ಹತ್ತಿರ ಹಳ್ಳಿಯಲ್ಲಿ ಜನಗಳಿಗೆ IT ಯೂಸ್ ಮಾಡಿ, ವಿಡಿಯೋ ಕಾನ್ಫರೆನ್ಸಿಂಗ್ ಯೂಸ್ ಮಾಡಿ, ಅಲ್ಲಿ ಜನಗಳನ್ನ ಅವ್ರಿಗೇನಾರ ಹಾರ್ಟ್ ಪ್ರಾಬ್ಲಮ್ಸ್ ಇದೆಯಾ ಅಂತ ನೋಡ್ತಾರೆ. ಆಮೇಲೆ ITಯಿಂದ ನಾವು ಈಗ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಚಿಕ್ಕೂರುಗಳಲ್ಲಿರೋರು, ಇನ್ನೊಂದು ಕಡೆ ಇರೋರು ಎಲ್ಲ ನೋಡ್ಬೋದು. ಈ ಸಮರ್ಪಕವಾಗಿ ನಮ್ಮ ದೇಶದಲ್ಲಿ IT ಬಳಕೆ ಆಗ್ತಾ ಇದೆಯಾ? ಇನ್ನೂ ಆಗಬೇಕಾ? ಇನ್ನೂ ಭಾಳ ಆಗಬೇಕು. ಇನ್ನೂ ನಾವು ಭಾಳ ಕಡಿಮೆ IT ಯೂಸ್ ಮಾಡೋದು. ಇನ್ನೂ ನಾವು ಭಾಳ ಮುಂದಕ್ಕೆ ಹೋಗಬೇಕು. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ
ನಾವು ಭಾಳ ಹಿಂದುಳಿದಿದ್ದೀವಿ. ನಾನು ಏಷ್ಯಾದಲ್ಲಿ ಭಾಳ ದೇಶಗಳ ಅಲ್ಲಿ ಪ್ರೆಸಿಡೆಂಟ್ಸು, ಪ್ರೈಮ್ ಮಿನಿಸ್ಟರ್ಗೆ ನಾನು ಅಡ್ವೈಸರ್ ಆಗಿದ್ದೀನಿ. ಅದೆಲ್ಲ ನೋಡಿದ್ರೆ ನಾವು ಭಾಳ ಹಿಂದುಳಿದಿದ್ದೀವಿ. ರೈಟ್. ನಾರಾಯಣ ಮೂರ್ತಿಯವರು ತಾವು ಹೇಳೋ ಹಾಗೆ ಈ ದೇಶ ಎರಡಿದೆ, ಒಂದು ಭಾರತ, ಇನ್ನೊಂದು ಇಂಡಿಯಾ. ಹೌದು. ಈ ದೇಶದ ಸರ್ಕಾರಗಳು ಅಥವಾ ಮೂಲಭೂತ ಸೌಕರ್ಯಗಳು, ಬೇಸಿಕ್ ನೀಡ್ಸ್ ತಲುಪ್ತಾ ಇರೋ 20% ಭಾಗ ಇನ್ನೂ ಉಳ್ಕೊಂಡಿದೆ ನಮ್ಮ ದೇಶದಲ್ಲಿ. ಹೌದು. ಅಂದರೆ ಇದಕ್ಕೆ ಕಾರಣ ತಾವು ಯಾರು ಅಂತ ಹೇಳ್ತೀರಿ? ಫಸ್ಟು ನಾವು ನಮ್ಮ ಪಬ್ಲಿಕ್ ಗವರ್ನೆನ್ಸ್ ಇಂಪ್ರೂವ್ ಮಾಡಬೇಕು. ನಾವು ಪಬ್ಲಿಕ್ ಗವರ್ನೆನ್ಸ್ ಇಂಪ್ರೂವ್ ಮಾಡಿ, ಅಂದರೆ ಕನ್ನಡದಲ್ಲಿ ಪಬ್ಲಿಕ್ ಗವರ್ನೆನ್ಸ್ ಅಂದರೆ ನಮ್ಮ ಸರ್ಕಾರ ಬಹಳ ಎಫಿಷಿಯೆಂಟಾಗಿ ಆಗಬೇಕು. ಎಫಿಷಿಯನ್ಸಿ ಕಾಣದೇ ಇರೋದೇನು ನೀವು? ನಾನು ಪುವರ್ ಎಕನಾಮಿಕ್ಸ್ ಅಂತ ಅಭಿಜಿತ್ ಬ್ಯಾನರ್ಜಿ ಅಂತ ಒಬ್ಬರು MITಲಿ ಪ್ರೊಫೆಸರ್ ಆಗಿದ್ದಾರೆ. ಅವರು ಆಮೇಲೆ ಎಸ್ತರ್ ದುಫ್ಲೋ ಅಂತ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಪುವರ್ ಎಕನಾಮಿಕ್ಸ್ ಅಂತ. ಅದರಲ್ಲಿ ಅವ್ರು ಹೇಳ್ತಾರೆ, ಈ ನಮ್ಮ ದೇಶದಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ 56% ನರ್ಸ್ಗಳು, ಡಾಕ್ಟ್ರುಗಳು ಹೋಗೋದೇ ಇಲ್ಲ ಹಳ್ಳಿ ಕಡೆ ಅಂತ. ಆದ್ದರಿಂದ ಪಾಪ ಹೇಗೆ ಜನಗಳಿಗೆ ಸಿಗುತ್ತೆ? ಅವರೆಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಅದು ದುಡ್ಡು ಜಾಸ್ತಿ ಕೊಡಬೇಕು ಇದು ಅಂತ. ಆದ್ದರಿಂದ ನಾವು ನಮ್ಮ ಸರ್ಕಾರದ ಒಂದು ಆಡಳಿತದ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಿದ್ರೆ ನಮ್ಮಲ್ಲಿ ಒಳ್ಳೆಯ ರಾಜಕಾರಣಿಗಳು, ಒಳ್ಳೆಯ ಅಧಿಕಾರಿಗಳು, ನಮ್ಮ ಬಿಸ್ನೆಸ್ನಲ್ಲಿ ಒಳ್ಳೆಯ ಜನಗಳು ಅವರೆಲ್ಲ ಬಂದರೆ, ನಾವು ಅದು ಮಾಡಿದ್ರೆ ನಮ್ಮ ದೇಶ ಬಹಳ ಮುಂದೆ ಬರುತ್ತೆ. ಸೊ ಒಂದು ದೇಶ ಪ್ರಬಲವಾಗಿರಬೇಕು ಅಂತ ಹೇಳಿದ್ರೆ ಮೂರ್ತಿಯವರೇ, ನನ್ನ ಪ್ರಕಾರ ನಮಗೆ ನ್ಯಾಚುರಲ್ ರಿಸೋರ್ಸ್ ಚೆನ್ನಾಗಿರಬೇಕು, ಸೋಲಾರ್ ಪವರ್, ವಾಟರ್ ಆ್ಯಂಡ್ ಮಿನರಲ್ ಇದೆಲ್ಲ ನಮ್ಮಲ್ಲಿ ಹೆಚ್ಚಾಗಿ ಅತ್ಯುತ್ತಮವಾಗಿರಬೇಕು. ಆದರೆ ಇತ್ತೀಚೆಗೆ ಬರ್ತಾ ಇರೋ ಇಂಡಸ್ಟ್ರೀಸ್ಗಳು ಅಥವಾ IT ಗಳಿಗೆ ಕೊಡ್ತಾ ಇರೋ ಜಮೀನುಗಳೆಲ್ಲವೂ ಕೂಡ ಕೃಷಿ ಇದೆ. ಅಂದರೆ ಬಹಳಷ್ಟು ಕೃಷಿ ಭೂಮಿ ಈ ರೀತಿ ತಂತ್ರಜ್ಞಾನದ ಕಂಪನಿಗಳಿಗೆ ಜೊತೆಗೆ ಇಂಡಸ್ಟ್ರಿಗಳಿಗೆ ಹೋಗ್ತಾ ಇದೆ. ಅಂದರೆ ಪ್ರತಿ ವರ್ಷವೂ ಕೂಡ ತಮ್ಮ ಗಮನಕ್ಕೆ ಬಂದ ಹಾಗೆ ಕೃಷಿ ಚಟುವಟಿಕೆ ಕಡಿಮೆ ಆಗ್ತಾ ಬರ್ತಾ ಇದೆ, ಕೃಷಿ ಭೂಮಿನೂ ಕೂಡ ಕಡಿಮೆ ಆಗ್ತಾ ಇದೆ. ಇದರಿಂದ ಒಂದು ಕಡೆ ನಾವು ಅಭಿವೃದ್ಧಿ ಅನ್ನೋ ವಿಚಾರ ಮಾತಾಡ್ತಾ, ಇನ್ನೊಂದು ಕಡೆ ಅದರಿಂದ ಆಗ್ತಾ ಪರಿಣಾಮಗಳು ಬೇರೆ ಬೇರೆ ರೀತಿಯ ಇಂಪ್ಯಾಕ್ಟ್ ಆಗ್ತಾ ಇದೆ, ಅಂದರೆ ಸೈಡ್ ಎಫೆಕ್ಟ್ಸ್ ಆಗ್ತಾ ಇದೆ ಅಂತ ಅನ್ಸಲ್ಲ ನಿಮಗೆ? ಇಲ್ಲ, ಏಕೆಂದರೆ ಹೇಳ್ತೀನಿ ಕೇಳಿ, ನೀವು ಬೇರೆ ದೊಡ್ಡ ದೊಡ್ಡ ಬೆಳೆದಿರೋ ದೇಶಗಳು ನೋಡಿಬಿಟ್ರೆ, ಅಮೇರಿಕಾದಲ್ಲಿ ಅವರು ಒಂದು 100ಕ್ಕೆ 3 ಜನ ಅಗ್ರಿಕಲ್ಚರಲ್ ಕೆಲಸ ಮಾಡಿ ಅವರು ಜಮೀನಲ್ಲಿ ಇಲ್ಲಿಗಿಂತ 7-8 ಉತ್ಪಾದನೆ ಮಾಡ್ತಾರೆ ಒಂದು ಎಕರೆಗೆ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ನಾವು ಸರಿಯಾದ ಟೆಕ್ನಾಲಜಿ ಉಪಯೋಗಿಸ್ತಿಲ್ಲ, ಸರಿಯಾದ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇಲ್ಲ, ಆಮೇಲೆ ನಮ್ಮ ರೈತರುಗಳಿಗೆ ಸರಿಯಾಗಿ ನಾವು ಅದನ್ನು ಅವರಿಗೆ ಟ್ರೈನಿಂಗ್ ಕೊಟ್ಟಿಲ್ಲ. ಅದೆಲ್ಲ ಮುಖ್ಯ. ಸೊ ತಮ್ಮ ಪ್ರಕಾರ ಗೌರ್ಮೆಂಟ್ ಆ್ಯಂಡ್ ಗವರ್ನೆನ್ಸ್ ಈ ಎರಡರಿಂದಲೂ ಹೆಚ್ಚು ಸಮಸ್ಯೆಗಳಾಗ್ತಾ ಇದೆ, ಅದು ಸರಿಯಾಗಿ ನಡೆದ್ರೆ. ತಾವಕ್ಕೆ ಕೆಲವು ಎಕ್ಸಾಂಪಲ್ಗಳೆಲ್ಲ ಕೊಟ್ರಿ. ನಮ್ಮ ಪಾಲಿಸೀಸ್ಗಳು ಕರೆಕ್ಟಾಗಿದ್ದರೆ, ಅದನ್ನು ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ, ಪಬ್ಲಿಕ್ ಗವರ್ನೆನ್ಸ್ ಸರಿ ಇದ್ದರೆ ಇದೆಲ್ಲವೂ ನಾವು ಒಂದು ಹಂತಕ್ಕೆ ಸರಿ ಮಾಡ್ಬೋದು ಅನ್ನೋ ತಮ್ಮ ಅಭಿಪ್ರಾಯ. ನೋಡಿ, ಈಗ ನೀವು ಬೆಳಿಗ್ಗೆ ಪೇಪರ್ ನೋಡಿದ್ರೆ ಅಲ್ಲಿ ಆ ಲಂಚ, ಇದು ಮತ್ತೊಂದು, ಚಿದಂಬರಂ ಅವರೇ ಅಂದಿದ್ದರು ನಮ್ಮ ದೇಶದಲ್ಲಿ ಗವರ್ನೆನ್ಸ್ ಡಿಫಿಸಿಟ್ ಇದೆ ಅಂತ. ನಾನೇನು ಹೇಳ್ತಾ ಇಲ್ಲ, ಇದೆಲ್ಲ ಅವರುಗಳೇ ಇರೋದು. ಎಲ್ಲ ನೀವು ಪೇಪರ್ ನೋಡಿದ್ರೆ ನೂರಾರು ಇಲ್ಲಿ ಪ್ರಾಬ್ಲಮ್ಸ್ ಕಾಣಿಸುತ್ತೆ, ಗವರ್ನೆನ್ಸ್ ಪ್ರಾಬ್ಲಮ್ಸು. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ನಂತರ.